ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೋಲಾರ್ ಪ್ಲಾಂಟ್ ಇನ್ಸ್ಟಾಲೇಷನ್ನ ಫಸ್ಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅನ್ನು ತಯಾರು ಮಾಡುವುದು. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಫಸ್ಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅನ್ನು ಆರ್ಗನೈಸ್ ಮಾಡುವುದು, ಟೂಲ್ಸ್ ಮತ್ತು ಇನ್ಸ್ಟ್ರೂಮೆಂಟ್ಗಳು ಅಥವಾ ಬೇಕಾಗುವಂತಹ ಎಕ್ವಿಪ್ಮೆಂಟ್ಗಳು, ಮಲ್ಟಿಮೀಟರ್, ಲೈನ್ ಟೆಸ್ಟರ್, ಇನ್ಸುಲೇಟೆಡ್ ಸ್ಕ್ರೂ ಡ್ರೈವರ್, ಡಾಕ್ಯುಮೆಂಟ್ಗಳು ಮತ್ತು ಟೆಸ್ಟ್ ಎಕ್ವಿಪ್ಮೆಂಟ್. ಫಸ್ಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅನ್ನು ಆರ್ಗನೈಸ್ ಮಾಡಿ. ಸೋಲಾರ್ ಫೋಟೋವೋಲ್ಟಾಯಿಕ್ ಪ್ಲಾಂಟ್ ಅನ್ನು ಗ್ರಾಹಕರ ಕೈಗೆ ಒಪ್ಪಿಸುವ ಮುನ್ನ ಫಸ್ಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅನ್ನು ತಯಾರು ಮಾಡಿ. ಇನ್ಸ್ಟಾಲೇಷನ್ನ ನಂತರ ಯಾವುದೇ ದೋಷವಿಲ್ಲ ಎಂದು ಖಚಿತಪಡಿಸಿಕೊಂಡ ನಂತರ ಫಸ್ಟ್ ಸ್ವಿಚ್ ಆನ್ ಆಕ್ಟಿವಿಟಿಯನ್ನು ಮಾಡಿ. ಎಸಿ ಮೇನ್ಸ್ ಇನ್ಪುಟ್ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು, ಸೋಲಾರ್ ಅರೇ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು, ಬ್ಯಾಟರಿ ಚಾರ್ಜಿಂಗ್ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು, ಇನ್ವರ್ಟರ್ ಔಟ್ಪುಟ್ ಎಸಿ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಕಂಪನಿಯಿಂದ ತಂದಂತಹ ಫಾರ್ಮ್ ನ ಪ್ರಕಾರ ಇದೆ ಎಂದು ಪರಿಶೀಲಿಸಿ. ಈ ಇನ್ಸ್ಪೆಕ್ಷನ್ ರಿಪೋರ್ಟ್ ಅನ್ನು ಲೋಡ್ ಇಲ್ಲದಿದ್ದಾಗ ಹಂತ ಹಂತವಾಗಿ ಲೋಡ್ ಅನ್ನು ಹೆಚ್ಚಿಸಿ, ಫುಲ್ ಲೋಡ್ ಮತ್ತು ಲಿಟಲ್ ಓವರ್ಲೋಡ್ ಕಂಡೀಷನ್ ನಲ್ಲಿ ಪರಿಶೀಲಿಸಿ. ಗಮನಿಸಿದ ಅಂಶಗಳನ್ನು ಗ್ರಾಹಕರ ಎದುರೇ ದಾಖಲಿಸಿ. ಅವರು ಆಯ್ಕೆ ಮಾಡಿದ ಸೋಲಾರ್ ಫೋಟೋವೋಲ್ಟಾಯಿಕ್ ಪ್ಲಾಂಟ್ ನ ಕಾರ್ಯವೈಖರಿ ಹೇಗಿದೆ ಎಂದು ವಿವರಿಸಿ. ಯಾವುದೇ ಲೋಪದೋಷ ಕಂಡು ಬಂದಲ್ಲಿ ಅದನ್ನು ದಾಖಲಿಸಿ ಮತ್ತು ಸಾಧ್ಯವಿದ್ದಲ್ಲಿ ಸರಿಪಡಿಸಿ. ಆಗದಿದ್ದಲ್ಲಿ ಮೇಂಟೆನೆನ್ಸ್ ಟೀಮ್ಗೆ ತಿಳಿಸಿ. ಗ್ರಾಹಕರ ಒಪ್ಪಿಗೆಯನ್ನು ಪಡೆದು ಟೆಸ್ಟ್ ರಿಪೋರ್ಟ್ ನ ಮೇಲೆ ಅವರ ಸಿಗ್ನೇಚರ್ ಅನ್ನು ಪಡೆದುಕೊಳ್ಳಿ. ರೀಕ್ಯಾಪ್: ಈ ಸೆಷನ್ ನಲ್ಲಿ ನಾವು ಕಲಿತಿದ್ದು ಫಸ್ಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅನ್ನು ಆರ್ಗನೈಸ್ ಮಾಡುವುದು ಹೇಗೆ ಎಂದು. ಈ ಸೆಷನ್ ನಲ್ಲಿ ಎಲ್ಲ ಅಂಶಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ ನೊಂದಿಗೆ ಮುಂದಿನ ಸೆಷನ್ ಅಲ್ಲಿ ಭೇಟಿಯಾಗೋಣ. ಧನ್ಯವಾದ.